ಟೈಮ್ 9 ಗಂಟೆ ಆಯ್ತು. ಇನ್ನು ಅಮ್ಮನವರು ಕನ್ನಡಿಗೆ ಅಂಟ್ಕೊಂಡಿದ್ದಾರೆ. ಹುಡುಗಿಯರು ಕನ್ನಡಿ ಇವೆರಡು ಅಂದಕ್ಕೆ ಸಂಬಂಧಿಸಿರುವುದು. ಇದನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ಒಂದು ಹುಡುಗ ಹುಡುಗಿ ಯಾವತ್ತಿದ್ರೂ ಅವರಿಬ್ರು ಒಂದಾಗ್ಲೇಬೇಕು. ಅವ್ರನ್ನ ಯಾರು ದೂರ ಮಾಡಕ್ಕಾಗಲ್ಲ. ಸೀನು, ಆದ್ಯ, ಯಾರಿಗಾದ್ರೂ ಜೀವನದಲ್ಲಿ ಪ್ರೀತಿ ಇರುತ್ತೆ, ಆದ್ರೆ ನಿನ್ ಜೀವನ ಪ್ರೀತಿನೇ ಆಗೋಗಿದೆ. ಜನರಲ್ ಆಗಿ ಇಂಥವ್ರನ್ನ ಅಮೆರಿಕಾಲಿ ಮ್ಯಾಡ್ ಪೀಪಲ್ ಅಂತಾರೆ. ನಮ್ಮೂರಲ್ಲಿ ಒಂದ್ ಕಾಲದಲ್ಲಿ ದೇವದಾಸ, ಈ ಕಾಲದಲ್ಲಿ ಪ್ರೇಮದಾಸ ಅಂತಾರೆ. ಹೌದು, ಅಷ್ಟಕ್ಕೂ ಈ ಪ್ರೇಮದಾಸನ್ನ ಈ ಆದ್ಯಾದೇವಿ ಕರುಣಿಸಿದ್ದಾರಾ? ಕರುಣಿಸಿದ್ದೀನಿ ಭಕ್ತ. ನಿಜವಾಗ್ಲೂನಾ? ಆದ್ಯ, ಆ ಚಾರುಲತನಿಗೆ ಈ ಶ್ರೀನಿವಾಸನಿಗೆ ವಿವಾಹ ನಿಶ್ಚಯ ಆಗಿದೆ. ಲೇ ರಾಕ್ಷಸಿ ಕಣೆ ನೀನು, ನಿನಗ್ ಮನ್ಸೇ ಇಲ್ಲ ಕಣೆ. ಹೌದು, ನಾನು ರಾಕ್ಷಸಿನೇ. ಅದಕ್ಕೆ ನನ್ನ ಮೊಮ್ಮ ಕೂಡ ಬಿಟ್ಟು ಹೋದ್ರು. ಏ ಆದ್ಯ, ನೀನೇನ್ ಬೇಜಾರು ಮಾಡ್ಕೊಬಿಟ್ಟೆ. ಸಾರಿ ಆದ್ಯ, ನೀನ್ ರಾಕ್ಷಸಿ ಅಲ್ಲ, ನೀನು ದೇವತೆ ಕಣೆ. ದೇವತೆ ದೇವತೆ ನೀ. ದೂರ ನಿಂತ್ಕೋ, ಈ ಕವರಿಂಗ್ ಏನ್ ಬೇಡ. ನನ್ನ ರಾಕ್ಷಸಿ ಅಂದೆ ಅಲ್ವಾ, ನೀನು ದೂರನೇ ಇರು. ನಾನು ರಾಕ್ಷಸಿನೇ. ನಡಿ, ಆ ಪ್ರಶಾಂತ್ ವಿಷಯ ನೋಡೋಣ. ಆದ್ಯ, ಆದ್ಯ, ಒಂದ್ ನಿಮಿಷ. ಏಯ್, ದೂರ ನಿಂತ್ಕೋ, ನಾನು ಹೊರಡ್ತೀನಿ. ಅಲ್ಲ, ಯಾಕೆ ನಗ್ತಿದ್ಯಾ? ನಿನ್ಗೇನ್ ಕೆಲ್ಸ ಇಲ್ವಾ? ಪ್ರಶಾಂತ್ ವಿಷಯನ ಆಮೇಲೆ ನೋಡ್ಕೋಬಹುದು, ಮೊದ್ಲು ನಿನ್ ಬ್ಯಾಕ್ ನೋಡ್ಕೋತೀಯ? ಏನಾಗಿದೆ? ಜಿಪ್ಪು ಬಿಚ್ಕೋಬಿಟ್ಟಿದೆ. ನಾನು ಹಾಕೊಂಡಿದ್ದೀನಿ, ನೀನು ಸುಳ್ಳು ಹೇಳ್ತಿದ್ಯಾ. ಕರೆಕ್ಟ್ ಆಗೇ ಇರೋ ಹಾಗಿದೆ. ಆದ್ರೂ ಇಂಥ ಟೈಮಲ್ಲಿ ಕೂಡ ಏನ್ ನಿನ್ ಚೇಷ್ಟೆ? ಆದ್ಯ, ನಿನ್ ಬೆನ್ ಬಲ್ಗಡೆ ಒಂದು ಮಚ್ಚೆ ಇದೆ. ನಾನ್ ಮಾತ್ರ ಚಿಕ್ಕೋನಿದ್ದಾಗ ನಮ್ಮ ಅಜ್ಜಿ ಹೇಳಿದ ಮಾತು ನಿಜ ಆಗ್ಲಿ ಅಂತ ಕೋರ್ಕೋತಾ ಇದ್ದೀನಿ. ಏನ್ ಹೇಳಿದ್ರು ನಿಮ್ಮ ಅಜ್ಜಿ? ಬೆನ್ ಮೇಲೆ ಒಂದು ಮಚ್ಚೆ ಇದ್ರೆ ಪ್ರೀತಿಸಿ ಮದ್ವೆ ಆಗ್ತಾರಂತೆ. ನೀನ್ ಹೇಗೋ ನನ್ನ ಪ್ರೀತಿಸ್ತಾ ಇದೀಯಾ, ಹಾಗೆ ಮದ್ವೆನೂ ಆಗ್ಬಿಟ್ರೆ ನಮ್ಮ ಅಜ್ಜಿ ಹೇಳಿದ ಮಾತು ನಿಜ ಆಗತ್ತೆ. ಏನ್ ಮಾತಾಡ್ಸಿದ್ಯಾ? ನಿನಗೆ ಯಾವಾಗ್ಲೂ ಈ ಪ್ರೀತಿ ಗೋಳೆನಾ? ಅಯ್ಯೋ, ಜಿಪ್ ಓಪನ್ ಹಾಕಿದ್ಯಲ್ಲ, ಈಗ ಹೇಗೆ? ಇಫ್ ಯು ಡೋಂಟ್ ಮೈಂಡ್, ನಿನಗೇನೋ ಅಭ್ಯಂತರ ಇಲ್ಲ ಅಂದ್ರೆ ನಾನೇ ಹಾಕ್ತೀನಿ. ಮನೆಯಲ್ಲಿ ಯಾರಾದ್ರೂ ನೋಡಿದ್ರೆ ಚಪ್ಪಲಿ ತಗೊಂಡು ಹೊಡಿತಾರೆ. ಅತ್ತೆ, ಏನೋ ಸೀನು? ಆದ್ಯ ಕರೀತಿದ್ಲು. ಏನಾಯ್ತಮ್ಮ ಆದ್ಯ? ಹಿಂದೆ ಜಿಪ್ ಓಪನ್ ಆಗಿದೆ. ಥ್ಯಾಂಕ್ ಯು. ಆದ್ಯ, ಎಲ್ಲಿಗೆ ಹೋಗ್ತಾ ಇದೀಯಾ? ಅದು ನನ್ನ ಫ್ರೆಂಡ್ಸ್ಗೆ ಬುಕ್ಸ್ ಕೊಡಬೇಕು. ನನಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಸೀನುನ ಬರೋದಕ್ಕೆ ಹೇಳಿದೆ. ಹುಷಾರಮ್ಮ. ಥ್ಯಾಂಕ್ಸ್ ಹೇಳೋಷ್ಟು ಫಾರ್ಮಾಲಿಟೀಸು ನಮ್ಮ ಮಧ್ಯೆ ಅಂಥದ್ದೇನಿಲ್ಲ. ನೀನ್ ಸರಿಯಾಗಿ ನೋಡಿದ್ರೆ ನಿನ್ ಮನ್ಸಲ್ಲಿ ನಾನೇ ಇರ್ತೀನಿ. ಅಷ್ಟಕ್ಕೂ ನನಗೆ ಮನಸ್ಸೇ ಇಲ್ಲ. ಬರಕ್ಕಿಷ್ಟ ಇದ್ರೆ ಬಾ, ಇಲ್ಲಾಂದ್ರೆ ಹೋಗು. ಸಿಕ್ಕಿರೋ ಚಾನ್ಸ್ ಬಿಡ್ತೀನಾ? ಬರ್ತೀನಿ.
ನೀನು ನಡೆದಿರೋ ವಿಷಯನ ರಾಜಲಕ್ಷ್ಮಿ ಹೇಳಿದಾಳೆ ಅನ್ಸುತ್ತೆ. ಅದಕ್ಕೆ ಇವರು ಕೋಪ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೇಗಾದರೂ ಇವರಿಂದ ಎಸ್ಕೇಪ್ ಆಗಬೇಕು. ಹೇ ಬ್ರೋ, ವಾವ್, ನಿಮ್ ಜೋಡಿ ಸೂಪರ್ ಬ್ರೋ. ಮೇಡ್ ಫಾರ್ ಈಚ್ ಅದರ್. ಸಾಕ್ಷಾತ್ ಕೈಲಾಸದಿಂದ ಭೂಮಿಗಿಳಿದು ಬಂದಿರೋ ಶಿವ ಪಾರ್ವತಿ ಹಾಗಿದ್ದೀರಾ. ನಿಮ್ ಕಾಂಬಿನೇಷನ್ ಸೂಪರ್ ಬ್ರೋ. ಏನ್ ಹೇಳ್ತಿದೀಯಾ? ನಿಜ ಬಾಸ್. ಹುಟ್ಟಿ ಬುದ್ಧಿ ಬಂದ್ಮೇಲಿಂದ ಇಂಥ ಜೋಡಿನ ನಾನು ನೋಡೇ ಇಲ್ಲ. ನೀವಿಬ್ರು ಪ್ರೀತಿಸ್ತಾ ಇದ್ದೀರಾ ತಾನೆ? ನಾನು ರಾಜಲಕ್ಷ್ಮಿ ಹಾಗೆ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ತಾನೆ? ನನಗೆ ಗೊತ್ತು ಬ್ರೋ. ಆಲ್ ದಿ ಬೆಸ್ಟ್. ಅಂಡ್ ಆದ್ಯಾ, ಯು ಸೋ ಲಕ್ಕಿ. ಹಲೋ, ಆ ವಿಷಯ ನಮಗೆ ಗೊತ್ತು. ನೀನ್ ಯಾಕೆ ರಾಜಲಕ್ಷ್ಮಿನ ಹೊರ ಕರ್ಕೊಂಡು ಹೋಗಿದ್ದೆ? ನೀನ್ ಕರ್ಕೊಂಡು ಹೋಗಿದ್ದಕ್ಕೆ ಮನೇಲಿ ಏನೆಲ್ಲ ಅವಾಂತರ ಆಗಿದೆ ಗೊತ್ತಾ? ಅದು ಹಾಗಲ್ಲ ಬ್ರೋ. ಅಷ್ಟಕ್ಕೂ ಏನ್ ಅನ್ಕೊಂಡಿದ್ಯಾ ನೀನು? ಆ ಮನೆ ಕಟ್ಟುಪಾಡು, ಆಚಾರ, ಪದ್ಧತಿಗಳು ಗೊತ್ತಾ ನಿನಗೆ? ಊರಲ್ಲಿ ಆ ಮನೆಗಿರೋ ಗೌರವ ಮರ್ಯಾದೆ ಗೊತ್ತಾ ನಿನಗೆ? ಊರವ್ರಿಗೆಲ್ಲ ಆದರ್ಶವಾಗಿರೋ ರಾಜಾರಾಮ್ ಅವ್ರ ಮಗಳನ್ನ ಹೀಗೆ ಮದ್ವೆಗೂ ಮುಂಚೆ ಹೊರಗ್ ಕರ್ಕೊಂಡು ಹೋಗಿದ್ದೆ ಅಂತ ಗೊತ್ತಾದ್ರೆ ಆ ಮನೆ ಗೌರವ ಏನಾಗುತ್ತೆ? ಅಷ್ಟು ದೊಡ್ಡ ಮನೆಗೆ ಅಳಿಯ ಆಗ್ಬೇಕಾಗಿರೋನು, ರಾಜಲಕ್ಷ್ಮಿ ಕತ್ತಲ್ಲಿ ತಾಳಿ ಕಟ್ಟಬೇಕಾಗಿರೋನು ಅಂತ ನೀನು ಹೊರಗಡೆ ಕರ್ಕೊಂಡು ಹೋಗಿ ಹುಚ್ಚುಚ್ಚು ಕೆಲಸಗಳನ್ನ ಮಾಡ್ತಿದ್ರೆ ನೋಡೋರ್ ಏನ್ ಅನ್ಕೋಬೇಕು? ಏನ್ ಹೇಳ್ತಾ ಇದ್ದೀರಾ? ನಮ್ಮಿಬ್ರಿಗೂ ಮದ್ವೆ ಸೆಟ್ ಆಗಿದೆ ಅಲ್ವಾ? ಶಟ್ ಅಪ್. ಜಸ್ಟ್ ಶಟ್ ಅಪ್. ಮದ್ವೆ ಆಗ್ಬೇಕಾಗಿರೋರು ಇನ್ನೂ ಮದ್ವೆ ಆಗಿಲ್ಲ. ಎಷ್ಟೋ ಮದ್ವೆಗಳು ಹಸೆಮಣೆವರೆಗೂ ಬಂದು ನಿಂತು ಹೋಗುತ್ತೆ. ಮದ್ವೆ ಆಗೋಳು ಮುಗ್ದೆ ಅನ್ಕೊಂಡು ಹೀಗೆಲ್ಲ ಅಡ್ವಾಂಟೇಜ್ ತಗೊಂಡು ಬೇಡದೇ ಇರೋ ಕೆಲಸಗಳನ್ನ ಮಾಡಿದ್ರೆ ಸರಿ ಇರಲ್ಲ ನೋಡು. ಇನ್ನೊಂದು ಸಲ ರಾಜಲಕ್ಷ್ಮಿ ತಂಟೆಗೆ ಬಂದ್ರೆ ಏನ್ ಮಾಡಬೇಕೋ ಅದ್ ಮಾಡ್ತೀನಿ. ಈ ವಿಷಯ ನಮ್ಮ ಮಾವಂಗೆ ಏನಾದ್ರೂ ಗೊತ್ತಾಗಿದ್ರೆ ಮದ್ವೆ ಆಗದಿರ್ಲಿ, ನೀನ್ ಇರ್ತಿದ್ದೋ ಇಲ್ವೋ ಅದೇ ಗೊತ್ತಿಲ್ಲ. ಇನ್ನೊಂದು ಸಲ ಅವಳಿಗೆ ಇಷ್ಟ ಇಲ್ದೇನೆ ಅವಳನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ನೋಡಿದ್ರೆ ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡಿರು. ಹೊರಡು. ಆದ್ಯಾ, ಪ್ರಶಾಂತ್ ಹತ್ರ ಮಾತಾಡಿದ್ರ? ಅಲ್ಲೇನು ತೊಂದರೆ ಆಗ್ಲಿಲ್ಲ ಅಲ್ವಾ? ತಪ್ಪು ಮಾಡಿದ್ದು ಅವನಾದ್ರೆ ನೀನ್ ಯಾಕೆ ಭಯ ಪಡ್ತಿದ್ಯಾ ರಾಜಲಕ್ಷ್ಮಿ? ನನ್ನ ಬಗ್ಗೆ ಬಿಟ್ಬಿಡು. ಮೊದಲು ಅಲ್ಲಿ ಏನ್ ನಡೀತು ಅಂತ ಹೇಳು. ಇನ್ನೊಂದ್ಸಲ ಈ ತರ ಕೆಲಸಗಳನ್ನ ಮಾಡಬೇಡ ಅಂತ ಅವನಿಗೆ ಜಸ್ಟ್ ವಾರ್ನಿಂಗ್ ಕೊಟ್ಟು ಬಂದಿದೀವಿ ಅಷ್ಟೇ. ಅದು ಹಾಗಲ್ಲ ಮಾವ. ನೀವು ವಾರ್ನಿಂಗ್ ಕೊಟ್ಟಿರೋ ವಿಷಯ ಮನೇಲಿ ಗೊತ್ತಾಯ್ತು ಅಂದ್ರೆ ಕೋಚ್ ಪಟ್ಟಿರೋ ಶ್ರಮ ಎಲ್ಲ ಹಾಳಾಗಿ ಹೋಗ್ಬಿಡತ್ತಲ್ವಾ ಮಾವ? ಅದಕ್ಕೆ ಭಯ ಪಡ್ಬೇಕಾಗಿರೋ ಅಗತ್ಯ ಇಲ್ಲ ರಾಜಿ. ಈ ವಿಷಯ ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ ಅನ್ನೋ ಭಯ ಅವನಲ್ಲೂ ಕೂಡ ಇದೆ. ಇನ್ಮೇಲೆ ಯಾವುದಕ್ಕೂ ಭಯ ಪಡ್ದೇನೆ ಚೆನ್ನಾಗಿ ಓದ್ಕೋ ರಾಜಲಕ್ಷ್ಮಿ. ಆದ್ಯಾ, ಸ್ವಲ್ಪ ನೀನ್ ಫೋನ್ ಕೊಡ್ತೀಯಾ? ಕೋಚ್ ಸರ್ ಹೇಗಿದ್ದಾರೆ ಅಂತ ಒಂದ್ಸಲ ಕೇಳಿ ನೋಡ್ತೀನಿ. ಹಲೋ, ಯಾರು? ಹಲೋ ಹಲೋ, ನಾನ್ ರಾಜಲಕ್ಷ್ಮಿ ಸರ್. ವಿಷಯ ಏನು ಅಂತ ಹೇಳು ರಾಜಲಕ್ಷ್ಮಿ.
ಬೆಳಗ್ಗೆಯಿಂದ ಮನ್ಸಲ್ಲಿ ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ ಸರ್. ಯಾಕೆ ಹಾಕಿ ಸರಿಯಾಗಿ ಆಡ್ತಾ ಇಲ್ಲ ಅಂತನಾ? ಯಾವಾಗ್ಲೂ ಮ್ಯಾಚ್ ಬಗ್ಗೆನೇ ಮಾತಾಡ್ತೀರಾ, ಮನಸ್ಸೇ ಇಲ್ವಾ ನಿಮ್ಗೆ? ಹಲೋ, ಅದ್ ಹಾಗಲ್ಲ ಸರ್, ನನಗೋಸ್ಕರ ನೀವು ಅದೇ ತಿನ್ನೋ ಹಾಗಾಯ್ತಲ್ಲ, ಅದ್ರ ಬಗ್ಗೆ ನನಗೆ ಬೇಜಾರಾಗ್ತಿತ್ತು, ಅದಕ್ಕೋಸ್ಕರ. ನೀನಂತ ಫೀಲಿಂಗ್ಸ್ ಎಲ್ಲ ಇಟ್ಕೋಬೇಡ. ನೀನೇನು ನನ್ನ ಸ್ಟೂಡೆಂಟ್ ಅಂತನೋ, ನಾನು ನಿನ್ನ ಕೋಚ್ ಅಂತನೂ ಕಾಪಾಡಲಿಲ್ಲ. ಒಂದು ಹುಡುಗಿಯಾಗಿರೋದಕ್ಕೆ ಕಾಪಾಡ್ದೆ. ನಿಮಗಿರೋ ಸಂಸ್ಕಾರ ಅವನಿಗೇನಾದ್ರೂ ಇದ್ದಿದ್ರೆ ಈ ಗಲಾಟೆನೆ ನಡೀತಾ ಇರ್ಲಿಲ್ಲ ಸರ್. ಆ ವಿಷಯನೆಲ್ಲ ಮರ್ತೋಗು ರಾಜಲಕ್ಷ್ಮಿ. ಬರೀ ಆಡ್ದಲ್ಲಿ ಅಷ್ಟೇ ಅಲ್ಲ, ಲೈಫಲ್ಲಿ ಕೂಡ ನೀನು ಧೈರ್ಯವಾಗಿರ್ಬೇಕು. ಸರಿ ಸರ್, ನೀವು ಹುಷಾರು. ಸರಿ ಹಾಗಾದ್ರೆ. ಅದಕ್ಕೆ ಏನೇನ್ ಬೇಕು ಅಂತ ಎಲ್ಲ ಲಿಸ್ಟ್ ಮಾಡ್ಬಿಟ್ಟಿದೀನಿ. ಇನ್ನು ನಾವು ಶಾಪಿಂಗ್ ಮಾಡೋದೊಂದೇ ಬಾಕಿ. ನನಗೆ ನೆಕ್ಲೆಸ್ ಬರ್ದಿದ್ಯಾ? ಹಾ ಬರ್ದಿದ್ದೀನಿ. ಡಾಬು? ಅದು ಕೂಡ ಬರ್ದಿದ್ದೀನಿ. ಕಾಲುಂಗ್ರ? ಬರ್ದಿಲ್ಲ ಬರ್ದೆ. ಕಾಲ್ ಕೆಚ್ಚೆ. ಆದ್ರೆ ಇದೆಲ್ಲ ಚಾರುಗ್ ಹಾಕೋದಲ್ವಾ ಅತ್ಗೆ, ನಿಮ್ಗೆ ಯಾಕೆ? ನಿನ್ನಂತವಳು ಯಾರೋ ಬ್ಯಾಂಕ್ಗೆ ಹೋಗಿ ಸಾಲ ಎಷ್ಟು ಕೊಡ್ಬೇಕು ಅಂತ ಕೇಳಿದ್ಲಂತೆ. ಚಲಪತಿ ಅಣ್ಣನ ಹತ್ರ ತುಂಬಾ ಬಂಗಾರ ಇದೆ. ನಮ್ ಬಂಗಾರನ ಏನ್ ಮಾಡ್ತಾರೆ? ಚಾರು ಕೇಳಿದ್ರೆ ಒಂದ್ 50 kg ಬಂಗಾರನಾದ್ರೂ ಅವ್ರ ಮನೆಗ್ ಕಳ್ಸಲ್ವಾ? ಸೀನು ಮದ್ವೆಲಿ ಅಣ್ಣನ್ಗೆ ಹೇಳಿ ಒಡವೆ ಕೂಡ ಮಾಡಿಸ್ಕೋಬೇಕು. ಭೇಟಿಯಾಗಿ ಬರ್ತಿದೆ ಅಂತ ಇಷ್ಟೊಂದು ಕೇಳಬಾರ್ದಲ್ವಾ ಅತ್ಗೆ? ನಾನೇನಾದ್ರೂ ದಿನ ಕೇಳ್ತೀನ ಪಾರ್ವತಿ? ಯಾವಾಗ್ಲೂ ನನ್ ಮದ್ವೆಗ್ ಮಾಡ್ಸಿದ್ದು, ಇವಾಗ ಮತ್ತೆ ನನ್ ಮಗನ್ ಮದ್ವೆ ಕೇಳ್ತಿದ್ದೀನಿ. ಏನಾಯ್ತೆ? ಮದ್ವೆ ದಿನ ಹತ್ರ ಬರ್ತಾ ಇದ್ರು, ಇನ್ನು ಏನೂ ಆಗಿಲ್ಲ ನಮ್ಮ ಮನೇಲಿ. ಬಟ್ಟೆ ತಗೋಬೇಕು, ಒಡವೆ ತಗೋಬೇಕು, ಮದ್ವೆಗ್ ಬೇಕಾಗಿರೋದನ್ನ ತಗೋಬೇಕು. ಇದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ಇವಾಗಿರೋ ಪರಿಸ್ಥಿತಿಲಿ ನಿನ್ ಮಗನ್ ಮದ್ವೆ ಬಗ್ಗೆ ನೀನೇ ಯೋಚನೆ ಮಾಡ್ಬೇಕು ಪದ್ಮಾ. ಯೋಚನೆ ಮಾಡಿದೀನಮ್ಮ, ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದೀನಿ. ನಿನಗೊಂದ್ ಮಾತು ಹೇಳಿ ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡೆ. ನನ್ನ ಹತ್ರ ಹೇಳಿದ್ರೆ ಏನೇ ಪ್ರಯೋಜನ? ನಿನ್ ಗಂಡನ ಹತ್ರ ಹೇಳಿದ್ರೆ ಬರ್ತಾನೆ. ಕರೆದ್ರತ್ತೆಮ್ಮ? ಸ್ವಲ್ಪ ಹೊತ್ತಿದ್ರೆ ಕಿರ್ಚಿರ್ತಿದ್ವಿ. ಈ ವೆಂಕಟರಾವ್ ಯಾರಿಗೂ ಶ್ರಮ ಕೊಡಲ್ಲ, ನಾನು ಅವಕಾಶನೂ ಯಾರಿಗೂ ಕೊಡಲ್ಲ. ಹೇಳಿ ಹೇಳಿ ಹೇಳಿ, ಕೆಲಸ ಏನು ಅಂತ ಹೇಳಿ ಬೇಗ. ಅಬ್ಬಾ, ಸೀನು ಮದ್ವೆಗೆ ಬಟ್ಟೆ ತಗೋಬೇಕು. ತಂಗಿಯಮ್ಮನ ಕೇಳಿದ್ರಾ? ಅದ್ಗೆ ನಾನ್ ಯಾಕೆ ಕೇಳಲಿ? ಈಗ ಲಿಸ್ಟ್ ಓದ್ತೀನಿ, ಕೇಳಿಸ್ಕೊಳ್ಳಿ. ಇನ್ನು ಒಡವೆ ಬೇರೆ ಕೊಂಡ್ಕೋಬೇಕು. ಇದನ್ ಕೂಡ ತಂಗಿಯಮ್ಮನ ಕೇಳಿಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿ ಅವಳಿಲ್ಲ. ಈಗ ನೀವು ಬನ್ನಿ, ಶಾಪಿಂಗ್ ಹೋಗೋಣ. ಯಾಕೆ ಹಾಗಂತಿದ್ಯಾ ಪದ್ಮ? ಅಷ್ಟಕ್ಕೆ ನಾವ್ ಹೆತ್ತಿದ್ದೇವ ಹೊರತು ಸೀನು ಬೆಳೆದಿದ್ದಲ್ಲ ತಂಗಿಯಮ್ಮನ ಕೈಯಲ್ಲೇ ಅಲ್ವಾ? ಅದೆಲ್ಲ ಒಂದ್ ಸಮಯ. ಈಗ ಅವ್ರವ್ರ ಬಿಸಿಲ್ ಅವ್ರವ್ರು ಇದ್ದಾರೆ. ನೀವು ಶಾಪಿಂಗ್ ಬರ್ತಿರೋ ಇಲ್ವೋ? ಪಾರ್ವತಿ, ಬಾ ಹೋಗೋಣ. ಎಲ್ಲಿಗತ್ಗೆ? ಇದೆಲ್ಲ ತಗೊಳ್ಳೋದಕ್ಕೆ ದುಡ್ಡು ಬೇಕಲ್ವಾ? ದುಡ್ಡಂದ್ರೆ ಅಮ್ಮ ಇದ್ದಾಳಲ್ಲ, ಅಮ್ಮನೇ ಅಣ್ಣನ್ ಕೇಳ್ತಾಳೆ. ನಾನ್ ಯಾವತ್ತೂ ದುಡ್ಡಿನ ವಿಷಯ ರಾಜಾರಾಮ್ ಹತ್ರ ಮಾತಾಡಿಲ್ಲ. ಯಾವ ಕಾರ್ಯಕ್ರಮ ಆದ್ರೂ ಜಾನಕಿನೇ ನೋಡ್ಕೊಳ್ಳೋದು. ಇವಾಗ ನಾನು ಕೇಳಿದೆ ಅನ್ಕೋ, ನಿನಗೋಸ್ಕರ ಪ್ರತ್ಯೇಕವಾಗಿ ಕೇಳಿದೆ ಅನ್ಸತ್ತೆ. ಹೋಗಿ ಜಾನಕಿನೇ ಕೇಳಿ. ಹಂಗಾದ್ರೆ ನಾವಿನ್ನು ಶಾಪಿಂಗ್ಗೆ ಹೋಗ್ತಿಲ್ಲ ಅಂತ ಆಯ್ತು. ಅದು ಯಾಕ್ರಿ, ಯಾಕೆ ಹೋಗಲ್ಲ? ಯಾಕಂತ ಕೇಳ್ತಿಯಲ್ವೇ? ನೀನ್ ಹೆಂಗು ತಂಗಿಯಮ್ಮನ ಹತ್ರ ದುಡ್ಡು ಕೇಳಲ್ಲಲ್ವಾ? ಯಾಕೆ? ಅವಳನ್ ಕೇಳೋದಕ್ಕೆ ನನಗೆ ಯಾಕೆ ಭಯ? ನನ್ ಮಗನ್ ಮದ್ವೆಗೆ ನಾನು ಯಾರನ್ ಬೇಕಾದ್ರೂ ಕೇಳ್ತೀನಿ. ಈಗ್ಲೇ ಹೋಗಿ ಕೇಳ್ತೀನಿ ರೀ. ನೋಡ್ದೆಮ್ಮ ಪಾರ್ವತಿ, ಎಷ್ಟು ಬೇಗ ಕೋಪ ಬರುತ್ತೆ ನೋಡು. ನಡಿ, ಏನ್ ನಡೆಯುತ್ತೆ ನೋಡೋಣ. ನಡಿ ನಡಿ ಬೇಗ. ಹಾ, ಪದ್ಮ, ಏನಾಯ್ತು? ಏನಾದ್ರೂ ಮಾತಾಡ್ಬೇಕಿತ್ತ? ಸೀನು ಮದ್ವೆ ಹತ್ರ ಬರ್ತಿದೆ. ಅದ್ರ ಬಗ್ಗೆ ಯಾರು ನೋಡ್ಕೊಂಡ್ರು ನೋಡ್ಕೊಳ್ದೆ ಹೋದ್ರು ನಾನ್ ನೋಡ್ಕೋಬೇಕಲ್ವಾ? ಕೆಲ್ಸಗಳಾದ್ರೆ ನೋಡ್ಬಹುದು, ಮಾಡ್ಬೋದು.
ಕೆಲವು ನಮ್ಮಿಂದ ಆಗದೆ ಇರೋದು ಇರುತ್ತಲ್ವಾ, ಅದ್ರ ಬಗ್ಗೆ ಯಾರು ಯೋಚಿಸ್ತಾ ಇಲ್ಲ. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯ ಪದ್ಮ? ನಮ್ಮಮ್ಮ ಏನೋ ಅಣ್ಣನ ಹತ್ರ ನೀನೇ ಕೇಳೋಕ್ಕಾಗೋದು, ಬೇರೆ ಯಾರು ಕೇಳೋಕ್ಕಾಗಲ್ಲ ಅಂತಿದ್ದಾಳೆ. ವರದಕ್ಷಿಣೆ ಕೊಡೋದು ತಗೊಳೋದ್ರ ಬಗ್ಗೆ ಮಾತಾಡ್ಬೇಕಿತ್ತಾ? ಅದನ್ನ ಅಣ್ಣ ನೋಡ್ಕೋತಾನ ಅತ್ಗೆ. ಮದುವೆ ಬಟ್ಟೆ ತಗೋಬೇಕಿತ್ತಾ? ಒಡವೆಗಳು ಕೂಡ ತಗೋಬೇಕಲ್ಲ ಅತ್ತಿಗೆ. ಎಲ್ಲ ಇವಳ ಅಂದ್ರೆ ಉಳ್ದಿರೋ ಕೆಲ್ಸಗಳನ್ನೆಲ್ಲ ನಾನು ನೋಡ್ಕೋತಾ ಇದ್ದೀನಿ. ಈ ಕೆಲ್ಸನ ನೀನೇ ಮಾಡ್ಬೇಕು. ಅಣ್ಣನ ಹತ್ರ ದುಡ್ಡನ್ನ ನೀನೇ ಕೇಳ್ಬೇಕಲ್ವಾ ಅತ್ಗೆ? ಅವ್ರು ನನ್ನ ಹತ್ರ ಮಾತಾಡಲ್ಲ ಅಂತ ನಿನಗೆ ಗೊತ್ತಲ್ವಾ? ಹಾಗಾದ್ರೆ ಸೀನು ನನ್ನ ಸ್ವಂತ ಮಗ ಅಂತ ಹೇಳೋದು ಬರೀ ಬಾಯಿ ಮಾತಲ್ಲ ಅತ್ಗೆ. ಅವನ ಮೇಲೆ ಪ್ರೀತಿ ಇಲ್ವಾ? ಸರಿ, ತಂಗಿಯಮ್ಮ ಒಪ್ಕೊಂಡ್ಲು. ಕೇಳಿಸ್ಕೊಂಡೆ ನಾನು, ನೋಡ್ದೆ ಕೂಡ. ಅಬ್ಬಬ್ಬಬ್ಬಬ್ಬ, ಅಂತಿಂತ ಮಚ್ಚಲ್ಲ ಕಣೆ ನೀನು, ಚೆನ್ನಾಗಿ ಕಾಯಿಸಿ ತಟ್ಟಿರೋ ಮಚ್ಚು ನೀನು, ಬಂಗಾರ ಕಣೆ ನೀನು. ಪದು ಪರವಾಗಿಲ್ಲ ರೀ, ನಾನೇನು ಅನ್ಕೊಳ್ಳಿಲ್ಲ. ಅಲ್ಲ, ಇದು ಬಟ್ಟೆಗೆ ಸರಿ ಹೋಗುತ್ತೆ, ಒಡವೆಗಳಿಗೂ ಬೇಕಿತ್ತಲ್ಲ. ಇಷ್ಟ ಹಣ ಬಟ್ಟೆಗೂ ಒಡವೆಗೂ ಸರಿ ಹೋಗುತ್ತೆ. ಅದು ಅಲ್ಲದೆ ಮನೇಲಿ ಇರೋರ್ಗೆಲ್ಲ ಹೊಸ ಬಟ್ಟೆ ಎಲ್ಲ ತಗೊಳ್ಬೇಕಲ್ಲ. ಇಷ್ಟು ಹಣ ಸಾಕಾಗಲ್ಲ.
ಖರ್ಚು ಎಷ್ಟೊಂದಿರುತ್ತೆ ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ? ನಿಮ್ಮ ತಂಗಿ ಮದುವೆ ಮಾಡಿದ್ದೀರಾ, ಶಿವರಾಜು ಮದುವೆ ಮಾಡಿದ್ದೀರಾ, ಅದು ಅಲ್ಲದೆ ಹೂವು ಹಣ್ಣು ಅಂತ ತುಂಬ ಖರ್ಚುಗಳಿರುತ್ತೆ. ಅಲ್ಲ, ಅವರೆಲ್ಲರೂ ನನ್ನ ದುಡ್ಡುಗೋಸ್ಕರನೇ ನಿಮ್ಮ ಹತ್ರ ಕಳಿಸಿದ್ದಾರೆ. ಇನ್ನೊಂದು 10,000 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು.